ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದೆಹಲಿ ಗಲಭೆಯ ಸಂಚುಕೋರ 6 ವರ್ಷಗಳಿಂದ ತಿಹಾರ್ ಜೈಲು ಸೇರಿರುವ ಉಮರ್ ಖಾಲಿದ್ ಪರ ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ ಆಯೋಜನೆಯಾಗಿದೆ. ಆದ್ರೀಗ ಇದು ಜಟಾಪಟಿಗೆ ಕಾರಣ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲೇಬಾರದು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹಾಗಿದ್ರೆ ಇವತ್ತು ನಡೆಯಲಿರುವ ಆ ಕಾರ್ಯಕ್ರಮದ ಕಥೆ ಏನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉಮರ್ ಖಾಲಿದ್ ಬೆಂಬಲಿಸಿ ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ. ಬಿಜೆಪಿಯಿಂದ ವಿರೋಧ, ಅನುಮತಿ ನೀಡದಂತೆ ಪೊಲೀಸರಿಗೆ ಪತ್ರ. ಗೋಡೆಗಳ ಮೇಲೆ ಸ್ಟ್ಯಾಂಡ್ ಫಾರ್ ಉಮರ್ ಖಾಲಿದ್, ಜಸ್ಟಿಸ್ ಫಾರ್ ಉಮರ್ ಖಾಲಿದ್ ಎಂಬ ಬರಹಗಳು ರಾರಾಜಿಸ್ತಾ ಇವೆ. ಮತ್ತೊಂದೆಡೆ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಡ್ ಹೆಸರಿನಲ್ಲಿ ವಿಚಾರಣಾ ಸಂಕಿರಣದ ಆಮಂತ್ರಣ ಹಂಚಿ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಆದ್ರೆ ಇದೇ ವಿಚಾರಣಾ ಸಂಕಿರಣ ಕಾರ್ಯಕ್ರಮಕ್ಕೆ ಬಿಜೆಪಿ ತೀವ್ರ ವಿರೋಧ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಇಂತಹ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡಬಾರದು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದೆ. ಇವತ್ತು ಬೆಂಗಳೂರಿನಲ್ಲಿ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಡ್ ಪುಸ್ತಕದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ. ದೊಮ್ಮಲೂರಿನ ಬಿಐಸಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ನಟ ಪ್ರಕಾಶ್ ರಾಜ್, ಇತಿಹಾಸಕಾರ ರಾಮಚಂದ್ರ ಗುಹಾ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಈ ವಿಚಾರ ಸಂಕಿರಣಕ್ಕೆ ಅಡ್ಡಗಾಲು ಹಾಕಿರುವ ಬಿಜೆಪಿ ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದೆ. ಬೇರೆ ರಾಜ್ಯಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವಕಾಶ ಕೊಟ್ಟಿದ್ದಾರೆ. ಇಂತಹ ಸಂಕಿರಣಗಳು ನಗರಕ್ಕೆ ಮಾರಕ ಅಂತ ಆರೋಪಿಸಿರುವ ಬಿಜೆಪಿ ಅನುಮತಿ ನೀಡದಂತೆ ಪಟ್ಟು ಹಿಡಿದಿದೆ. ಉಮರ್ ಖಾಲಿದ್ ತಮಗೆಲ್ಲ ಗೊತ್ತಿರೋ ಹಾಗೆ, ಇಡೀ ದೇಶಕ್ಕೆ ಗೊತ್ತಿರೋ ಹಾಗೆ 2020ರಲ್ಲಿ ಡೆಲ್ಲಿಯಲ್ಲಿ ಏನು ರಾಯ್ಟ್ಸ್ ಆಯಿತು ಅದರಲ್ಲಿ ಮೇಯ್ನ್ ಅಕ್ಯೂಸ್ಡ್ ಯಾರು ಉಮರ್ ಖಾಲಿದ್. ಸುಮಾರು 50 ಜನಕ್ಕೆ ಮೇಲೆ ಕೂಡ ಈ ಒಂದು ಇನ್ಸಿಡೆಂಟಲ್ಲಿ ಜನ ಸಾಯ್ತಾರೆ. ಅದಾದಮೇಲೆ ಬಹಳಷ್ಟು ಪ್ರಾಪರ್ಟೀಸ್ ಡ್ಯಾಮೇಜ್ ಆಗುತ್ತೆ. 6 ವರ್ಷಗಳಾದ ನಂತರ ಕೂಡ ಅವ್ರಿಗೆ ಇವತ್ತಿನವರೆಗೂ ಕೋರ್ಟ್ ಬೇಲ್ ಕೊಟ್ಟಿಲ್ಲ. ಅವರೊಂದು ಮೇಯ್ನ್ ಅಕ್ಯೂಸ್ಡು. ಈ ಕಾರ್ಯಕ್ರಮ ಮಾಡಲಿಕ್ಕೆ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಪರ್ಮಿಷನ್ ಕೊಡಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರಿಗೆ ಪರ್ಮಿಷನ್ ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಏನು ಪರ್ಮಿಷನ್ ಕೊಟ್ಟಿರೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕಮಿಷನರ್ ಅವ್ರನ್ನು ಕೂಡ ಭೇಟಿ ಮಾಡಿ ಎಲ್ಲವನ್ನು ಕೂಡ ವಿವರಿಸಿದ್ದೀವಿ. ಟೆರರಿಸ್ಟ್ಗಳಿಗೆ ಸಹಾಯ ಮಾಡಿರ್ತಕ್ಕಂಥ, ಟೆರರಿಸ್ಟ್ಗಳಿಗೆ ಒಂದು ಆಶ್ರಯವನ್ನು ನೀಡಿರ್ತಕ್ಕಂಥ, ಕಿಂಗ್ ಪಿನ್ ಆಗಿರ್ತಕ್ಕಂಥ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಇವ್ರ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡೋದು ಅಂದರೆ ಅರ್ಥ ಏನು? ಯಾಕೆ ಮಾಡಬೇಕು ಅವ್ರ ಪುಸ್ತಕ ಬಿಡುಗಡೆ? ಅದು ಕರ್ನಾಟಕದಂಥ ಸ್ಥಳದಲ್ಲಿ, ಬೆಂಗಳೂರಿನಂತಹ ಒಂದು ಇಂಟರ್ನ್ಯಾಷನಲ್ ಸಿಟಿ ಒಳಗಡೆ ಅವ್ರ ಬಗ್ಗೆ ಪುಸ್ತಕವನ್ನು ಏನು ಸಾಹಸದ ಕೆಲಸ ಮಾಡಿದ್ದಾರೆ, ಏನು ಸಮಾಜದ ಕೆಲಸ ಮಾಡಿದ್ದಾರೆ? ಅಷ್ಟಕ್ಕೂ ಯಾರು ಈ ಉಮರ್ ಖಾಲಿದ್, ಅವರ ಹಿನ್ನೆಲೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉಮರ್ ಖಾಲಿದ್ ದೆಹಲಿಯ ಜೆಎನ್ಯು ವಿವಿಯ ಮಾಜಿ ವಿದ್ಯಾರ್ಥಿಯಾಗಿದ್ದು ಇತಿಹಾಸ ವಿಷಯದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದಾನೆ. 2016ರಲ್ಲಿ ಜೆಎನ್ಯು ಕ್ಯಾಂಪಸ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮೊದಲ ಬಾರಿಗೆ ದೇಶದ್ರೋಹದ ಆರೋಪ ಹೊತ್ತು ಸುದ್ದಿಯಾಗಿದ್ದ. ಆ ಬಳಿಕ 2020ರ ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯಲ್ಲಿ ಬೃಹತ್ ಗಲಭೆ ನಡೆದಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾನೂನು ವಿರೋಧಿಸಿ ನಡೆದ ಪ್ರತಿಭಟನೆ ವೇಳೆ ಭುಗಿಲೆದ್ದ ಹಿಂಸಾಚಾರದಲ್ಲಿ 53 ಜನ ಸಾವಿಗೀಡಾಗಿದ್ದರು. 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಇದೇ ಕೇಸ್ನಲ್ಲಿ ಉಮರ್ ಖಾಲಿದ್ ಸೇರಿದಂತೆ 18 ಜನರ ಬಂಧನವಾಗಿತ್ತು. ದೆಹಲಿ ಗಲಭೆಗೆ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಎಂಬಾತ ಪಿತೂರಿ ನೀಡಿದ ಆರೋಪ ಇದೆ. ಗಲಭೆಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 757 ಕೇಸ್ ದಾಖಲಾಗಿದ್ದು 249 ಕೇಸ್ಗಳು ವಿಚಾರಣೆ ಮತ್ತು ಚಾರ್ಜ್ ಶೀಟ್ ಹಂತದಲ್ಲಿವೆ. ಸದ್ಯ ಭಯೋತ್ಪಾದನೆ ಕೇಸ್ನ ಅಡಿಯಲ್ಲಿ ಕಳೆದ 6 ವರ್ಷಗಳಿಂದ ಉಮರ್ ಖಾಲಿದ್ ತಿಹಾರ್ ಜೈಲಲ್ಲಿದ್ದಾರೆ. ಖಾಲಿದ್ ವಿರುದ್ಧ ಪ್ರಬಲವಾದ ಸಾಕ್ಷಿಗಳು ಇರುವ ಕಾರಣ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡದೆ ಹಲವು ಬಾರಿ ಉಮರ್ ಖಾಲಿದ್ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ದೆಹಲಿ ಪೊಲೀಸರ ಪ್ರಕಾರ 2020ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ್ದ ವೇಳೆನೆ ದೇಶದಾದ್ಯಂತ ಅಶಾಂತಿ ಸೃಷ್ಟಿಸಲು ಮತ್ತು ಗಲಭೆ ನಡೆಸಲು ಉಮರ್ ಖಾಲಿದ್ ಹಲವರ ಜೊತೆ ಸೇರಿ ಸಂಚು ರೂಪಿಸಿದ್ದ. ಅಮರಾವತಿಯಲ್ಲಿ ಉಮರ್ ಖಾಲಿದ್ ಪ್ರಚೋದನಾತ್ಮಕ ಭಾಷಣದ ಬಳಿಕವೇ ಹಿಂಸಾಚಾರ ಭುಗಿಲೆದ್ದಿತ್ತು ಅಂತ ಸಾಕ್ಷಿಗಳನ್ನ ಕಲೆ ಹಾಕಿದೆ.
ಸದ್ಯ ಉಮರ್ ಖಾಲಿದ್ ಆಲೋಚನೆಗಳು, ಜೈಲಿನಿಂದ ಉಮರ್ ಬರೆದ ಪತ್ರಗಳು, ಆತನ ಡೈರಿ, ಭಾಷಣಗಳು, ಆತ ವಿದ್ಯಾರ್ಥಿಯಾಗಿದ್ದಾಗ ಮಾಡಿದ್ದ ಸಂಶೋಧನಾ ಜೊತೆಗೆ ಪ್ರಖ್ಯಾತ ಇತಿಹಾಸಕಾರರು ಮತ್ತು ಮಾನವ ಹಕ್ಕು ಹೋರಾಟಗಾರರ ಲೇಖನಗಳನ್ನ ಒಳಗೊಂಡಂತೆ ಉಮರ್ ಖಾಲಿದ್ ಆಪ್ತ ಗೆಳೆಯರ ಬಳಗ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಡ್ ಎಂಬ ಪುಸ್ತಕವನ್ನ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಉಮರ್ ಬೆಂಬಲಿಸಿ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.